ಕಬಿನಿ ಜಲಾಶಯದಿಂದ 30,000 ಕ್ಯೂಸೆಕ್ಗೂ ಅಧಿಕ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಕಬಿನಿ ಭರ್ತಿ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನೀರನ್ನ ಬಿಡ್ಲಾಗ್ತಾ ಇದೆ. ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಕೂಡ ಸದ್ಯಕ್ಕೆ ಸೃಷ್ಟಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳದ ವೈನಾಡ್ನಲ್ಲಿ ಮಳೆಯ ಎಫೆಕ್ಟ್ ತುಂಬಾ ದೊಡ್ಡ ಮಟ್ಟಿಗೆ ಲಾಭ ತಂದು ಕೊಡ್ತಾ ಇರೋದು ಕಬಿನಿಗೆ. ಬಟ್ ಕಬಿನಿಯಿಂದ ಹೆಚ್ಚು ಲಾಭ ಆಗುತ್ತಾ ಅಂತ ಕೇಳಿದ್ರೆ ಹಿಂದಾಗ್ತಾ ಇತ್ತು. ಯಾಕಂದ್ರೆ ಅವಾಗೇನು ಒಪ್ಪಂದ ರೂಲ್ಸು ಗಿಲ್ಸು ಅಂತ ಏನಿರಲಿಲ್ಲ. ಎಡದಂಡೆ ಬಲದಂಡೆ ಯೋಜನೆಗಳ ಮೂಲಕ ಹಳ್ಳಿಗಳಿಗೂ ಕೂಡ ನಾಲೆಗಳ ಮೂಲಕ ತಲುಪ್ತಾ ಇತ್ತು ನೀರು. ಈಗಲೂ ಆಗುತ್ತೆ, ಈಗಲೂ ಅದೇ ರೀತಿ ಪರಿಸ್ಥಿತಿ ಇದೆ. ಬಟ್ ನೋಡೋಣ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಇವತ್ತಿನ ಮೀಟಿಂಗ್ನಲ್ಲಿ ಏನಾಗುತ್ತೆ, ಈ ಥರದ ಪರಿಸ್ಥಿತಿ ಎಷ್ಟು ದಿನದ ತನಕ ಕಂಟಿನ್ಯೂ ಆಗುತ್ತೆ ಅಂತ. ರಾಜ್ಯದಲ್ಲಿ ನಾವು ಆಗ್ಲಿದ್ದ ಹೇಳ್ತಾ ಇದ್ವಿ ನಿಮಗೆ, ಮೊದಲು ತುಂಬುವಂತಹ ಜಲಾಶಯವೇ ಕಬಿನಿ ಜಲಾಶಯ. ಕಾರಣ ಫಸ್ಟ್ ಮಾನ್ಸೂನ್ ಕೇರಳಕ್ಕೆ ಕಾಲಿಡೋದು. ಮಾನ್ಸೂನ್ ಎಂಟ್ರಿ ಆಗ್ತಿದ್ದಂಗೆ ಜೂನ್ ತಿಂಗಳಲ್ಲಿ ಫಸ್ಟು ಕೇರಳ, ಆಮೇಲೆ ಕರ್ನಾಟಕ ಅನ್ನೋ ರೀತಿಯಲ್ಲಿ ಇರುತ್ತಲ್ವಾ, ಡಿಫ್ರೆನ್ಸ್ ಇರುತ್ತಲ್ವಾ. ಆ ಡಿಫ್ರೆನ್ಸ್ ಪೀರಿಯಡ್ ಆಫ್ ಟೈಮ್ನಲ್ಲೇ ಕಬಿನಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಸಾಂಪ್ರದಾಯಿಕವಾಗಿ ಹರಿದು ಬರುತ್ತೆ. ಈ ವರ್ಷ 2 ತಿಂಗಳ ನಂತರ ಡ್ಯಾಮ್ ತುಂಬೋ ರೀತಿಯಲ್ಲಿತ್ತು. ಹೋದ ವರ್ಷ ಇದೇ ಥರದ ಲೆಕ್ಕಾಚಾರ ತೊಗೊಂಡ್ರೆ 3-4 ಸಲ ತುಂಬಿಡ್ತಾ ಇತ್ತು. ಈ ವರ್ಷ ನಾವು ಶುಭ ಸುದ್ದಿಯನ್ನು ಕೇಳೋದಕ್ಕೆ ಆಗಸ್ಟ್ ಮೊದಲನೇ 4 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಇದೆ. ಔಟ್ಫ್ಲೋ ಇರುವಂಥದ್ದು 25,000 ಕ್ಯೂಸೆಕ್ಸ್ ಔಟ್ಫ್ಲೋ ಇದೆ. ಯಾಕಂದರೆ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಾಗಿ ಈ ಔಟ್ಫ್ಲೋವನ್ನು ಹೆಚ್ಚು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಕ್ಷಣಕ್ಕೂ ಮಳೆಯ ಪ್ರಮಾಣ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಾಗಿಯೂ ಕೂಡ ಈಗ ನೀರನ್ನು ಹೊರಬಿಡುವಂಥದ್ದು ಅನಿವಾರ್ಯ. ಇದು ಕೇವಲ ಕೇರಳದ ವಿಚಾರಕ್ಕೆ ಮಾತ್ರ, ತಮಿಳುನಾಡಿನ ವಿಚಾರಕ್ಕೆ ಮಾತ್ರ ಅಲ್ಲ, ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಇಷ್ಟು ಪ್ರಮಾಣದ ನೀರನ್ನು ಹೊರಗಡೆ ಬಿಡಲೇಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ 25,000 ಕ್ಯೂಸೆಕ್ಸ್ ನೀರನ್ನು ಕಬಿನಿ ಜಲಾಶಯದಿಂದ ನದಿಗೆ ಹರಿಸಲಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳು ಇದು ಜಲಾಶಯದಿಂದ ಹೊರಭಾಗಕ್ಕೆ ಹೋಗ್ತಾ ಇರುವಂತಹ ನೀರಿನ ಫೋರ್ಸ್ ಹೇಗಿದೆ ಅನ್ನುವಂಥದ್ದು. ಕಳೆದ 4 ದಿನಗಳಿಂದ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು. ಒಂದು ಕಡೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಆತಂಕ, ಮತ್ತೊಂದು ಕಡೆಯಲ್ಲಿ ಈ ಬಾರಿ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟರೆ ಮೈಸೂರು, ಚಾಮರಾಜನಗರ ಮತ್ತು ಬೆಂಗಳೂರು ಭಾಗದ ಕುಡಿಯುವ ನೀರಿನ ಪರಿಸ್ಥಿತಿ ಏನು, ಮತ್ತು ಈ ಭಾಗದ ಅಚ್ಚುಕಟ್ಟು ಪ್ರದೇಶದ ಬೆಳೆಗಳ ಪರಿಸ್ಥಿತಿ ಏನು ಅನ್ನುವಂಥ ಆತಂಕ ಸೃಷ್ಟಿಯಾಗಿತ್ತು. ಈಗ ಆ ಆತಂಕಕ್ಕೆ ನಿಟ್ಟುಸಿರು ಬಿಡುವಂಥ ರೀತಿಯಂತಹ ಉತ್ತರಗಳು ಲಭ್ಯವಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗ ಏನು ಸಂಕಷ್ಟವಾದ ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೆ ಶುರುವಾಗಿದೆಯೋ ಆ ಎಲ್ಲ ಸಂಕಷ್ಟಕ್ಕೂ ಕೂಡ ಈಗ ಸಂಪೂರ್ಣವಾಗಿ ಈ ವರ್ಷದ ಮಟ್ಟಿಗೆ ವಿರಾಮ ಬಿದ್ದಂತೆ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಮುನ್ಸೂಚನೆ ಇದೆ. ಈಗಷ್ಟೇ ನಮ್ಮ ಪ್ರತಿನಿಧಿ KP ನಾಗರಾಜ್ ಲೈವ್ ಸ್ಟೋರೇಜ್ ಎಷ್ಟು, ಕ್ಯೂಸೆಕ್ಗಳ ಪ್ರಮಾಣ, ಇನ್ಫ್ಲೋ ರೇಟ್ ಎಷ್ಟು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸದ್ಯಕ್ಕಂತೂ ಒಳ್ಳೆ ಸುದ್ದಿ. ಇದು ಹೀಗೆ ಕಂಟಿನ್ಯೂ ಆಗಲಿ ಅನ್ನೋದೇ ಆಶಯ. ನದಿ ಪಾತ್ರದಲ್ಲೂ ಪ್ರವಾಹದ ಭೀತಿ, ಸಹಜವಾಗಿ ನದಿ ನೀರು ಜಾಸ್ತಿ ಆದಾಗ ಪ್ರವಾಹದ ಭೀತಿ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಕಬಿನಿ ಜಲಾಶಯದಲ್ಲಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಬಟ್ ಅತಿ ಹೆಚ್ಚಿನ ಲಾಭ ಇದರಿಂದ ಆಗೋದೇ ತಮಿಳುನಾಡಿಗೆ. ಆದರೆ ಇರೋ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಮಗೆ ಕಡಿಮೆ ಆಗ್ತಿದೆಯಲ್ಲ, ಅದೃಷ್ಟ ನಮ್ಮ ಪಾಲಿಗೂ ಬರುತ್ತೆ ಅನ್ನೋ ರೀತಿಯಲ್ಲಿ ಪ್ರಕೃತಿ ವರವಾಗಿದೆ. ಕ್ರಸ್ಟ್ ಗೇಟ್ಗಳ ಮುಖಾಂತರ ನದಿಗೆ ನೀರನ್ನು ಹರಿಬಿಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ನದಿಗೆ ಇನ್ನೂ ಹೆಚ್ಚುವರಿಯಾಗಿ ನೀರನ್ನು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಹರಿಸ್ತೀವಿ ಅಂತ ಈಗಾಗಲೇ ಹೇಳಿದ್ದಾರಂತೆ. HD ಕೋಟೆ ತಾಲೂಕಿನ ಬಿದ್ರಳ್ಳಿ ಸೇತುವೆ ಕೂಡ ಈಗಾಗಲೇ ಮುಳುಗಡೆ ಆಗಿದೆ. ಇದರ ಎಫೆಕ್ಟು ಕಪಿಲಾ ನದಿ ಪಾತ್ರದಲ್ಲಿರುವಂತಹ ಜನಕ್ಕೂ ಕೂಡ ಆಗುತ್ತೆ. ಕಬಿನಿ ಜಲಾಶಯ ತುಂಬಿದ್ರೆ ಕಪಿಲಾ ನದಿಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ.